ಸ್ವರ್ಗ ನರಕಗಳು ಎಲ್ಲಿದಾವೆ ಅಂದ್ರೆ ಅವು ನಮ್ಮ ನಾಲಿಗೆಯ ಮೇಲಿದ್ದಾವೆ ಅಂತಾರೆ ಗುರುಗಳು. ಈ ನಾಲಿಗೆಯಿಂದ ಬಿರುನುಡಿಗಳನ್ನ ಆಡಲಾರದನೆ ಮೃದು ನುಡಿಗಳನ್ನ ಆಡುವ ಶರಣ ಬುದ್ಧಿ ಸದಾ ನನಗಿರಲಿ ಅಂತಾರಜ್ಜು. ಯಾಕ್ರಿ ಈ ಮಾತನ್ನ ಗುರುಗಳು ನಮ್ಗೆಲ್ಲ ಹೃದಯ ಮಂದಿರಕ್ಕೆ ಎಚ್ಚರಿಸಿದಾರಂದ್ರೆ, ಪರಮ ಸತ್ಯದ ಅರುವಿನ ಗುರುವಾಗಿ ನಮ್ಮೆಲ್ಲರ ಮನೋಭೂಮಿಕೆಯೊಳಗ ಪುಟ್ಟರಾಜಜ್ಜೋರು ಹಿಂಗ್ ಬಿತ್ತರಿಸಿದ್ರು. ಬಿರುನುಡಿಗಳನ್ನ ಆಡೋದ್ರಿಂದ, ನಿಂದಾಪರವಾದಂತ ನುಡಿಗಳನ್ನ ಆಡೋದ್ರಿಂದ, ಟೀಕೆಯ ಮಾತುಗಳನ್ನ ಆಡೋದ್ರಿಂದ ನಿನ್ನಲ್ಲಿ ಆ ಮೃಗತ್ವ ಅನ್ನೋದೇ ಬಲಿತದೆ ಹೊರತು ಶರಣತ್ವ ಅನ್ನೋದು ಬರೋದಿಲ್ಲ ಅನ್ನೋದು ವಚನದ ವ್ಯಾಖ್ಯಾನ. ಹಾಗೆಯೇ ಚಿಲಕವಾಡಿಯ ಮಹಾರಾಜರಾಗಿರುವಂತವರು ಒಂದು ಕ್ಷಣ ನಿನ್ನ ಗಂಡನಿಗೆ ಬಿಸಿಯಾದ ಅನ್ನ, ನನ್ನ ಗಂಡನಿಗೆ ಹಳಸಿದ ಅನ್ನನು ಅಂತ ತಿಳ್ಕೊಂಡು ಜಂಗಮನಿಗೆ ಮಾಡಿದ ಅಪಮಾನವನ್ನು ತಾಳಲಾರದನೆ ಅವತ್ತಿನ ದಿನಮಾನದಲ್ಲಿ 15,000 ಕೋಟಿ ಆಸ್ತಿ ಉಳ್ಳಂತ ಚಿಲಕವಾಡಿ ಮಹಾರಾಜರು, ನಿಜಗುಣ ಮಹಾರಾಜರು ಅಂದೇ ಅರಮನೆಯೊಳಗ ಅರಗಲಿಗೆ ನಿಲ್ಲಲಾರದನೆ ಶಂಭುಲಿಂಗನ ಬೆಟ್ಟದಿ ತಪವ ಮಾಡಿ ಸೆಟ್ ಶಾಸ್ತ್ರಗಳನ್ನು ನೀಡಿದಂಥವರು ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಆ ಒಂದು ಶಂಭುಲಿಂಗನ ಬೆಟ್ಟದಲ್ಲಿ 12 ವರ್ಷಗಳ ತಪವ ಮಾಡಿದವರು ಯಳಂದೂರ ಬಸವಲಿಂಗ ಶ್ರೀಗಳು. ಆ 12 ವರ್ಷ ತಪಸ್ಸು ಮಾಡುವ ಗುರುವಿನ ಸೇವೆಯನ್ನು ಮಾಡಿದವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಆ ನಿಜಗುಣ ಮಹಾಶಿವಯೋಗಿಗಳವರು ಒಂದು ಮಾತುಗಳನ್ನು ನಮಗೆ ಬರೀತಾರೆ. ನಿನಗೆ ದೇವರು ಒಲಿಬೇಕಾದ್ರೆ ಏನ್ ಮಾಡ್ಬೇಕಪ್ಪ? ಎಂತೊಲಿವನು ನಿನಗಿನ್ನೆಂತೊಲಿವನು, ಕರ್ಣತ್ರಯ ದೋಷ ಮಿರೆ ಕಂತು ಕಾಲ ಪುರವೈರಿ ಶಂಭುಲಿಂಗ ನಿನಗಿನ್ನೆಂತೊಲಿವನು. ಇಷ್ಟು ಅದ್ಭುತ ಮಾತು. ತ್ರಯ ಇಲ್ಲಿ ಸಂಸ್ಕೃತ ಪದಗಳನ್ನು ಬಳಸ್ತಾರ ಅವರು. ನಾವು ಅಂತೀವಿ ನೋಡಿ, ನಮಗೂ ಬಹಳ ತಾಪತ್ರಯ, ತಾಪತ್ರಯ ಯಾವ್ಯಾವ್ರಿ? 3 ತ್ರಯ, 3 ತಾಪ ನಮಗ: ಮನೆ, ಮಡದಿ, ಮಕ್ಕಳು. ಮತ್ತೆ ಇರ್ಲಾರ್ದ ಶಿವಾಯ ನಮ. ಮನೆ, ಮಡದಿ ಮತ್ತು ಮಕ್ಕಳು ಅನ್ನೋದು ತಾಪತ್ರಯರೇ. ಅದನ್ನ ನಿಜಗುಣ ಶಿವಗಳಂತಾರ, ನಿನಗೆ ದೇವರು ಒಲಿಬೇಕಾಗಿತ್ತು ಅಂದ್ರ ಈ 3 ದೋಷಗಳಿಂದ ನೀನು ನಿರ್ದೋಷಿಯಾದೆ ಅಂದ್ರೆ ದೇವರು ನಿನಗ ಒಲಿತಾನಪ್ಪ. ಯಾವ 3 ದೋಷಗಳು? ಒಂದು ವಾಣಿ ದೋಷ, ಇನ್ನೊಂದು ಶಾರೀರಿಕ ದೋಷ, ಮೂರನೆಯದು ಮಾನಸಿಕ ದೋಷ. ಈ ನಾಲಿಗೆ ಚೆನ್ನಾಗಿರಬೇಕು ಅಂತಾರವರು. ವಾಣಿ, ನಾಲಿಗೆ ನಿನ್ನ ಕಾಲಿಗೆ ಬೀಳುವೆ ನಾಲಿಗೆ, ಪರರನ್ನ ದೂಷಿಸಲೆಂದು ಚಾಚಿಕೊಂಡಿರುವೇನೋ ನಾಲಿಗೆ. ನಾಲಿಗೆಗೆ ಮೂಳೆ ಇಲ್ಲ, ಆದರೆ ಅಲ್ಲದ್ದನ್ನ ಮಾತನಾಡಿದರೆ ಮೂಳೆ ಮುರುಸತಾಕತಿ. ಅದಕ್ಕೈತಮ್ಮ ನಾಲಿಗೆಗೆ ಅದೇ. ಅದಕ್ಕೆ ನಮ್ಮನ್ನ ನಾವು ಮೊದಲು ತಿದ್ದುಕೊಳ್ಬೇಕು. ನಮ್ಮ ಬಾಯಿ ಚೆನ್ನಾಗಿರಬೇಕು ಅನ್ನೋದನ್ನ ನಿಜಗುಣ ಶಿವಗಳು ಹೇಳುವ ತಾತ್ಪರ್ಯ. ವಾಣಿ ಚೆನ್ನಾಗಿರಬೇಕು. ಇನ್ನು ಎರಡನೇದು ಯಾವುದ್ರಿ? ಶಾರೀರಿಕ ದೋಷ. ಈ ಕೈಯಿಂದನೂ ಸಹಿತ ಒಬ್ಬರಿಗೆ ಮಸಿ ಹಚ್ಚುವ ಕೆಲಸವನ್ನ ಮಾಡಬಾರದು. ನೀಚರ ನೆರೆಗಿಂತ ಈ ಛಲದ ಮರಲೇಸು, ಈಚಲೊಂದಡೆ ಉಪಕಾರಿ ನೀಚ ಈಚಲಿಂ ಕೆಟ್ಟ ಸರ್ವಜ್ಞಾತ್. ಈಚಲದ ಮರಕ್ಕೆ ಕೆಳಗೆ ಕುಂತ್ಕೊಂಡು ನೀರು ಕುಡ್ದಿರಿ ಅಂದ್ರು ಸೆರೆ ಕುಡ್ದಿರಿ ಅಂತಾರೆ ಮಂದಿ. ಏನ್ರಿ? ನೀಚರಿಗೆ ಹೇಳ್ತಾನೆ ಅಂತ ಅದಂದ್ರೆ ಈಚಲದ ಮರಕ್ಕಿಂತ ಕಠಿಣ ಅಂತದು, ಕಷ್ಟ ಅಂತ. ನೀಚರ ನೆರೆಗಿಂತ ಈಚಲದ ಮರಲೇಸು. ಆ ಮರ ಮತ್ತ ಅಂಗಳ ಕಸಾಗರ ಕೂಡ್ಸಾಕ್ ಬರ್ತದ್ರಿ, ಆ ನೀಚರು ಅದಕ್ಕಿಂತ ಕಡಿ ಅಂತಾರ ಅವರು. ಈಚಲ ಮರ ಒಂದಡೆ ಉಪಕಾರಿ ನೀಚ ಈಚಲಿಂ ಕೆಟ್ಟ, ಅದಕ್ಕಿಂತ ಕೆಟ್ಟ. ಹಾಗಾಗಿ ಈ ಕೈಯಿಂದಾನು ಸಹಿತ ಪಾಪದ ಕೆಲಸವನ್ನ ಮಾಡಬಾರದು.
ಒಬ್ಬರ ಮುಖಕ್ಕೆ ಮಸಿ ಹಚ್ಚಬೇಕಾದರೆ ಮೊದಲದು ನಮ್ಮ ಕೈಗೆ ಹತ್ತದನ್ನ ಪರಿಜ್ಞಾನ ಇರಬೇಕಷ್ಟೇ. ತಿದ್ದಿಕೊಳ್ಳೋ ನಿಮ್ ಜಗವ ತಿದ್ದುವುದಿರಲಿ, ತಿದ್ದಿಕೆಗೆ ಒಂದು ಮಿತಿ ಉಂಟು. ನಮ್ಮ ತಟ್ಟೆಯೊಳಗ ಕತ್ತಿ ಸತ್ತು ಬಿದ್ದಿರಬೇಕಾದ್ರೆ ಇನ್ನೊಬ್ಬರ ತಟ್ಟಿನೊಳಗ ನೊಣ ಬಿದ್ದೈತಿ ಅಂತ ಹೇಳುವ ಜಾಯಮಾನವನ ಬಿಟ್ಟಾಗ ಮನುಷ್ಯ ಮಾತ್ರ ದೊಡ್ಡವನಾಗ್ತ ಅನ್ನೋದನ್ನ ನಾವೆಲ್ಲ ನೆನಪಿಟ್ಟುಕೊಂಡು. ಯಾರೋರು ಮಾತಾಡೋದು ಅಮ್ಮಮ್ಮ ಗಪ್ ಕುಂದಿರ್ತಾರೆ. ಹಾಗಾಗಿ ಮನುಷ್ಯ ಯಾವಾಗಲೂ ಸಹಿತ ಕೈಯಿಂದನೂ ಸಹಿತ ಪಾಪದ ಕೆಲಸ ಮಾಡಬಾರ್ದು. ಇನ್ನು ಮೂರನೇ ಮಾತಂತಾರವರು, ಒಬ್ಬರ ಮನಸ್ಸನ್ನ ಯಾವ ಕಾಲಕ್ಕೂ ಸಹಿತ ಒಡಿಬಾರದು ಅಂತ. ಕನ್ನಡಿ ಒಡೆದರ 12 ಚೂರ. ಕನ್ನಡಿ ಒಡಿತು ಅಂದ್ರ ಮತ್ತದನ್ನ ಜೋಡಿಸ್ಬೋದ್ರಿ, ಆದ್ರ ಒಡೆದು ಕನ್ನಡಿ ಒಳಗ ಮುಖ ನೋಡಬಾರ್ದಂತ, ಒಡೆದು ಹೋದ ಮನಸ್ಸುಗಳ ಜೊತೆ ಕೂಡಬಾರ್ದಂತ. ಏನು ವೇದದಾಗಿಲ್ಲಾರ್ದು ಗಾದೆಗೈತಂತ ನೋಡ್ರಿ. ಒಬ್ಬರ ಮನಸ್ಸನ್ನ ನಾವು ಒಡೆದು ಎಲ್ಲಿ ಹೋಗಿ ಏನು ಲಗಾಟ್ ಹೊಡೆದು ಏನು ಮಾಡೋದದ? ಮೀಪುರೆ ಪೋಪುರೆ ಪಾಪವೇನದು ಕೆಸರೆ ಮೀಪುರೆ ಮೈಯ ಮಲ ಪೋಪುದ ಪಾಪ ಲೇಪವಾಗಿ ಕುಸರಬದ್ದೆ. ಪಾಪ ಅನ್ನೋದು ಮೈ ಹಚ್ಚಿಕೊಂಡು ಕೆಸರಲ್ರಿ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಯಾರ ಮನಸ್ಸು ನೀವು ಉಂಟು ಮಾಡಿ, ಯಾರ ಮನಸ್ಸಿಗೆ ನೀವು ಬೆಂಕಿ ಹಚ್ಚಿ, ಯಾವನೊಬ್ಬವ ಹಾಸಿಗೆ ತಗೊಂಡು ಕಾಸಿಗೆ ಹೊಂಟಿದ್ನಂತ. ಯಾರೋ ಕೇಳಿದ್ರಂತ, ಹಾಸಿಗೆ ಎಲ್ಲಿಗೆ ಅಂದಂತ. ಹಾಸಿಗೆ ಕಾಸಿಗೆ ಅಂದಂತವ. ಹೇಸಿ ಮನವನ್ನು ತನ್ನಲ್ಲಿಟ್ಟುಕೊಂಡು ಕಾಸಿಗೆ ಹೋದಲ್ಲಿ ಏನೈತಿ? ಕಾಸಿ ಖರ್ಚಾತೆ ವಿನಃ ಮನಸ್ಸು ಶುಚಿ ಆಗ್ಲಿಲ್ಲ. ಹಾಗಾಗಿ ಮನುಷ್ಯ ಯಾವಾಗಲೂ ಸಹಿತ ಮನಸ್ಸು ಒಡೆಯುವಂತೆ ಕೆಲಸವನ್ನ ಮಾಡಬಾರದು ಅನ್ನೋದು ನಿಜಗುಣ ಶೋಗಿಗಳ ಒಂದು ತತ್ವ. ಅದು ಇವನು ಬಿಟ್ಟೀಪ ಅಂದ್ರೆ ನಿನ್ನ ದೇವರು ಒಲಿತಾನೆ. ಎಂತ್ವಲಿವನೋ ನಿನಗಿನ್ನೆಂತ್ವಲಿವನೋ ಕರ್ಣತ್ರಯ ದೋಷ ಮೇರೆ ಕಂತು ಕಾಲಪುರ ವೈರಿ ಶಂಭುಲಿಂಗ, ನಿನಗಿನ್ನೆಂತ್ವಲಿತನಪ್ಪ.